ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಸಿಂಹ ರಾಶಿ ಏಪ್ರಿಲ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಸಿಂಹ ರಾಶಿ ಜಾತಕರ ಮೇಲೆ ಏಪ್ರಿಲ್ 2026 ಹೇಗಿರುತ್ತೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾಕಪ್ಪ ಗುರೂಜಿ ಮತ್ತೆ ಯುಗಾದಿ ಹಬ್ಬ ಹೇಳ್ತಿದ್ದಾರೆ ಅಂದ್ರೆ, ಚಾಂದ್ರಮಾನ ಯುಗಾದಿ ಹಬ್ಬ ಮುಗೀತು. 14/4/2026 ಸೌರಮಾನ ಯುಗಾದಿ ಹಬ್ಬ. ಕೆಲವರು ಸೌರಮಾನ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕು. ಕೇಳ್ತೀರಾ ಯಾವತ್ತು ಮಾಡಬೇಕು? ಮಂಗಳವಾರ ಸೂರ್ಯ ಉಚ್ಚನಾಗ್ತಾನೆ, ಮೇಷ ರಾಶಿಗೆ ಪ್ರವೇಶ ಆಗುವಂತಹ ಕಾಲ. ಅವತ್ತಿನ ದಿನ ನೀವು ಯುಗಾದಿ ಹಬ್ಬವನ್ನ ಆಚರಣೆ ಮಾಡಿ. 20 ಏಪ್ರಿಲ್ 2026 ಅಕ್ಷಯ ತೃತೀಯ. ಅಕ್ಷಯ ತೃತೀಯ ಅನ್ನುವಂಥದ್ದು ಅತ್ಯಂತ ಶುಭ ಮುಹೂರ್ತ. ಅಕ್ಷಯ ಅನ್ನುವಂತಹ ಅಕ್ಷರದಿಂದ ನಿಮ್ಗೆ ಗೊತ್ತಾಗುತ್ತೆ ಕ್ಷಯ ಆಗದೆ ಇರುವಂಥದ್ದು. ಎಲ್ಲ ನಿಮಗೆ ಮಲ್ಟಿಪಲ್ ಆಗಿ ಬರುವಂತಹ ಶುಭ ದಿನ. ಚಿನ್ನ ತಗೋಬೇಕಾ ತಗೊಳ್ಳಿ, ಬೆಳ್ಳಿ ತಗೋಬೇಕಾ ತಗೊಳ್ಳಿ. ಏನಾದರೂ ಒಳ್ಳೆ ಕೆಲಸಗಳನ್ನ ಇವತ್ತಿನ ದಿನ ಮಾಡಿ, ಕೆಟ್ಟದನ್ನ ಮಾಡಬಾರ್ದು. ಯಂತ್ರ ತಂತ್ರ ಮಂತ್ರ ಎಲ್ಲ ಒಳ್ಳೆಯದಕ್ಕೆ, ಸಮಾಜ ಕಲ್ಯಾಣಕ್ಕಾಗಿ ಮಾಡಿ. ಗಂಗಾ ಸ್ನಾನ ಮಾಡಿ, ಹೋಮ ಹವನಗಳನ್ನ ಮಾಡಿ, ತರ್ಪಣಗಳನ್ನ ಮಾಡಿ, ಜಪ ಮಾಡಿ. ಇವೆಲ್ಲ ಮಾಡೋದ್ರಿಂದ ಅತಿ ಹೆಚ್ಚು ಫಲ ಇವತ್ತಿನ ದಿನ ನಿಮಗೆ ಪ್ರಾಪ್ತಿಯಾಗುತ್ತೆ. ಅಂತಹ ಶುಭ ದಿನ 20 ಏಪ್ರಿಲ್ 2026. 21/4/2026 ಬುಧವಾರ ಶ್ರೀ ಶಂಕರಾಚಾರ್ಯರ ಜಯಂತಿ. ಗುರುಗಳಿಗೆ ನಮಸ್ಕಾರವನ್ನು ಮಾಡ್ತಾ ಈಗ ಸಿಂಹ ರಾಶಿ ಜಾತಕರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನೀಗ ತಿಳಿಸ್ತೀನಿ. ಪ್ರಿಯ ವೀಕ್ಷಕರೇ, ಸಿಂಹ ರಾಶಿ ಜಾತಕರಿಗೆ ಏಪ್ರಿಲ್ ತಿಂಗಳಲ್ಲಿ ಯಾವ ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ? 2 ಏಪ್ರಿಲ್ 2026 ಸಿಂಹ ರಾಶಿಗೆ ಚತುರ್ಥಾಧಿಪತಿ ಮತ್ತು ಭಾಗ್ಯಾಧಿಪತಿಯಾದಂತಹ ಮಂಗಳ ಗ್ರಹ 2 ಏಪ್ರಿಲ್ 2026 ಕುಂಭ ರಾಶಿಯಿಂದ ಮೀನ ರಾಶಿಗೆ ಸಂಚಾರ. 10 ಏಪ್ರಿಲ್ 2026 ಬುಧ ಕುಂಭ ರಾಶಿಯಿಂದ ಮೀನ ರಾಶಿಗೆ ಸಂಚಾರ. 14 ಏಪ್ರಿಲ್ 2026 ಸೂರ್ಯ ಮೀನ ರಾಶಿಯಿಂದ ಮೇಷ ರಾಶಿಗೆ ಸಂಚಾರ. 19 ಏಪ್ರಿಲ್ 2026 ಶುಕ್ರ ಮೇಷ ರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ನೋಡಿ, ಇವೆಲ್ಲ ಗ್ರಹಗಳ ರಾಶಿ ಪರಿವರ್ತನೆಯಿಂದ ಸಿಂಹ ರಾಶಿಯವರಿಗೆ ಶುಭ ಫಲ ಕೊಡುವಂತಹ ಗ್ರಹ ಅಂದ್ರೆ ಬುಧ. ಸಿಂಹ ರಾಶಿಗೆ ಬುಧ ಲಾಭಾಧಿಪತಿ ಮತ್ತು ಧನಾಧಿಪತಿಯಾಗಿ ನಿಮ್ಮ ಜನ್ಮ ರಾಶಿಗೆ ಸಿಂಹ ರಾಶಿಯವರಿಗೆ ಅಷ್ಟಮ ಭಾವ. ಅಷ್ಟಮ ಭಾವ ಅಂದ್ರೆ ದುಸ್ಥಾನ, ಕೆಟ್ಟ ಫಲ ಅಂತೀವಿ. ಆದರೆ ಗೋಚಾರದಲ್ಲಿ ಬುಧ ಅಷ್ಟಮ ಭಾವಕ್ಕೆ ಹೋದಾಗಲೂ ಕೂಡ ಸಿಂಹ ರಾಶಿ ಜಾತಕರಿಗೆ ಶುಭ ಫಲವನ್ನ ಕೊಡ್ತಾನೆ. ಆಮೇಲೆ ಶುಕ್ರ ನಿಮಗೆ ಸಿಂಹ ರಾಶಿಯವರಿಗೆ ತೃತೀಯಾಧಿಪತಿ ಮತ್ತು ದಶಮಾಧಿಪತಿ. ಆ ಶುಕ್ರ ಕೂಡ ನಿಮಗೆ ಸಿಂಹ ರಾಶಿಯವರಿಗೆ 9ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಶುಭ ಫಲ ಕೊಡ್ತಾನೆ. 19 ಏಪ್ರಿಲ್ 2026 ಶುಕ್ರನು ಕೂಡ ಶುಭ ಫಲವನ್ನ ಕೊಡಲ್ಲ. ಆಮೇಲೆ ಮಂಗಳ ಗ್ರಹ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ. ನಿಮ್ಮ ಜನ್ಮ ರಾಶಿಯಾಧಿಪತಿ ಸೂರ್ಯ 9ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ನೆಗೆಟಿವ್ ಎಫೆಕ್ಟ್ ಅನ್ನ ಕೊಡ್ತಾನೆ. ಹಾಗಾದ್ರೆ ಏನು ಶುಭ ಏನು ಅಶುಭ ಫಲಗಳು ಏಪ್ರಿಲ್ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ವಿಚಾರವನ್ನ ನಾನೀಗ ತಿಳಿಸ್ತಾ ಹೋಗ್ತೀನಿ. ಪ್ರಿಯ ವೀಕ್ಷಕರೇ, ಈಗ ಬುಧ 10ನೇ ತಾರೀಕು ಏಪ್ರಿಲ್ ಇಂದ ನಿಮಗೆ ಶುಭ ಫಲವನ್ನ ಕೊಡ್ತಾನೆ. ಅಂದ್ರೆ ಏಪ್ರಿಲ್ 10ನೇ ತಾರೀಕುವರೆಗೂ ನೀವು ಕಾಯ್ಬೇಕು. ನಿಮ್ಮ ಜಾತಕದಲ್ಲಿ ಬುಧ ಬಲಾಢ್ಯನಾಗಿದ್ರೆ ಅಥವಾ ಬುಧ ನಿಮ್ಮ ಜಾತಕದಲ್ಲಿ ಯಾವುದೇ ಗ್ರಹಗಳಿಂದ ತೊಂದರೆಗೊಳಪಟ್ಟಿಲ್ಲದೆ ಇದ್ರೆ, ಬುಧ ಹೆಚ್ಚು ಬಿಂದುಗಳನ್ನ ನಿಮ್ಮ ಜಾತಕದಲ್ಲಿ ಕೊಟ್ಟಿದ್ರೆ, ಆಗ ಬುಧ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಗೆ ಅತ್ಯಂತ ಶುಭ ಫಲ ಕೊಡ್ತಾನೆ. ಅನೇಕ ವಿಧದಲ್ಲಿ ನಿಮ್ಮ ಆದಾಯ ಹೆಚ್ಚಾಗುತ್ತೆ.
ಯಾಕಂದ್ರೆ ಲಾಭಾಧಿಪತಿ, ಧನಾಧಿಪತಿ ಒಂದೇ ಕಡೆ ಇನ್ಕಮ್ ಅಲ್ಲ, ಮಲ್ಟಿಪಲ್ ಇನ್ಕಮ್ ಸೋರ್ಸಸ್ ಹೆಚ್ಚಾಗುವಂಥದ್ದು. ನಿಮ್ಮ ವೃತ್ತಿಯಲ್ಲಿ ಉತ್ಸಾಹ ಇರುತ್ತೆ, ಖುಷಿಯ ಕೆಲಸ ಮಾಡ್ತೀರಿ, ಶತ್ರುಗಳ ಮೇಲೆ ಜಯ ಪ್ರಾಪ್ತಿಯಾಗುತ್ತೆ. ಯಾರಿಂದ? ಬಂಧುಗಳ ಸಹಾಯ, ಜನಗಳ ಸಹಾಯ, ನಗುಮುಖ, ಸಂತೋಷ, ನಿಮಗೆ ದೀರ್ಘಕಾಲದ ಸಮಸ್ಯೆಗಳು ಪರಿಹಾರ ಆಗುತ್ತೆ, ಧನ ಪ್ರಾಪ್ತಿಯಾಗುತ್ತೆ, ಆಸ್ತಿ ಪ್ರಾಪ್ತಿಯಾಗುತ್ತೆ, ಸ್ವತ್ತು ವಿಷಯಗಳಲ್ಲಿ ಹೆಚ್ಚು ಹಣವನ್ನ ಗಳಿಸ್ತೀರಿ, ವ್ಯವಹಾರಗಳಿಂದ ಉತ್ತಮ ಲಾಭವನ್ನ ಪಡಿತೀರಿ, ಉನ್ನತ ಮಟ್ಟದಲ್ಲಿ ಈ ತಿಂಗಳು ನೀವು ಬದುಕ್ತೀರಿ. ಧನ ಅಭಿವೃದ್ಧಿ, ಸಾಮಾಜಿಕವಾಗಿ ಕೂಡ ಅಭಿವೃದ್ಧಿ. ಎಲ್ಲ ಮದುವೆಗಳಿಗೆ ಹೋಗೋದು, ಸೋಷಿಯಲ್ ಗ್ಯಾದರಿಂಗ್ ಅಲ್ಲೆಲ್ಲ ನೀವೆಲ್ಲ ಅಟೆಂಡ್ ಆಗುವಂಥದ್ದು, ಅಲ್ಲಿ ಸಮಾಜದಲ್ಲೂ ಕೂಡ ನಿಮ್ಮನ್ನ ಗುರುತಿಸುವಂತೆಯೇ ಏಪ್ರಿಲ್ ತಿಂಗಳಲ್ಲಿ ಬುಧ ನಿಮ್ಮನ್ನು ಮಾಡ್ತಾನೆ. ಯಾವಾಗ? ನಿಮ್ಮ ಜನ್ಮ ಜಾತಕದಲ್ಲಿ ಬುಧನ ಸ್ಥಿತಿ ಗತಿ ನಾನು ನೋಡಬೇಕು ಜಾತಕ, ಅವಾಗ ಇದನ್ನ ನಿರ್ಣಯ ಮಾಡ್ಬೋದು. ಗುರುಜಿ ನೀವು ಪ್ರತಿ ತಿಂಗಳು ಹೇಳ್ತಾ ಇದ್ದೀರಾ, ನನ್ನ ಕತೆ ಅದೇ ಇದೆ ಅಂದ್ರೆ ನಿಮ್ಮ ಜಾತಕದಲ್ಲಿ ಬುಧ ಕೆಟ್ಟಿರಬೇಕು, ಅಥವಾ ಏನಾಗಿದೆಯೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಗೋಚಾರದಲ್ಲಿ ಬುಧ ನಿಮಗೆ ಈ ತಿಂಗಳಲ್ಲಿ ಶುಭ ಫಲ ಕೊಡಲೇಬೇಕು. ಹಾಗಾದ್ರೆ ಇನ್ನು ಮಿಕ್ಕಂತ ಗ್ರಹಗಳು ಸಿಂಹ ರಾಶಿಗೆ ಶುಕ್ರ 19ನೇ ತಾರೀಕು ನಂತರ ನಿಮಗೆ ಶುಭ ಫಲಗಳನ್ನ ಕೊಡಲ್ಲ. 19ನೇ ತಾರೀಕುವರೆಗೂ ಶುಕ್ರನೂ ಕೂಡ ಶುಭ ಫಲವನ್ನ ಕೊಡ್ತಾನೆ. ಶುಕ್ರ ನವಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ 19ನೇ ತಾರೀಕುವರೆಗೂ ನಿಮಗೆ ಉತ್ತಮವಾದ ಆರೋಗ್ಯವನ್ನ ಕೊಡ್ತಾನೆ. ದೇವರ ಮೇಲೆ ವಿಶ್ವಾಸ ಹೆಚ್ಚಾಗುತ್ತೆ. ದೇವರ ಮೇಲೆ ವಿಶ್ವಾಸ ಹೆಚ್ಚಾದಾಗ ಏನಾಗುತ್ತೆ? ದೈವ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗುತ್ತೆ. ಅಖಂಡ ದೈವ ಶಕ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಹೆಸರು ಮತ್ತು ಅಭಿವೃದ್ಧಿಯನ್ನ ಪಡಿತೀರಿ. ನಿಲ್ಲದ ಆದಾಯ, ಶಾಶ್ವತವಾದಂತಹ ಆದಾಯ. ಕೆಲವರು ನೋಡಿ ಬರೀ ಸಂಬಳ ಹೋದ್ರೆ ಅದು ಶಾಶ್ವತ ಅಲ್ಲ, ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಸಂಬಳ ಬರಲ್ಲ. ಕೆಲವರು ಗೌರ್ಮೆಂಟ್ ಕೆಲಸದಲ್ಲಿದ್ರೆ ಅವ್ರಿಗೆ ಸ್ವಲ್ಪ ದಿವಸ ಸಂಬಳ ಕೊಡ್ತಾ ಇರ್ತಾರೆ, ಅದು ಶಾಶ್ವತವಾದಂತಹ ಆದಾಯ. ಕೆಲವು ಮನೆಗಳಿಂದ ದುಡ್ಡು ಬರುವಂಥದ್ದು, ಕೆಲವು ಸ್ಟಾಕ್ಸ್ ಇಂದ ದುಡ್ಡು ಬರುವಂಥದ್ದು ಅಲ್ವಾ, ಕೆಲವು ಪೆನ್ಷನ್ ಅಂತ ಹಣ ಹೂಡಿಕೆ ಮಾಡಿರ್ತೀರಿ, ಅಲ್ಲಿಂದ ದುಡ್ಡು ಬರುವಂಥದ್ದು. ಹೀಗೆ ಕೆಲವು ಶಾಶ್ವತ ನಿಲ್ಲದೇ ಇಲ್ಲ ಆ ತರ ಧನ ಕೆಲವರಿಗೆ ಸಿಂಹ ರಾಶಿ ಜಾತಕರಿಗೆ ಶುಕ್ರನಿಂದ ಫಲ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಇಷ್ಟೆಲ್ಲ ಒಳ್ಳೇದಾಗುತ್ತೆ, ಏನು ಕೆಟ್ಟದಾಗಲ್ವಾ? ಅಕಸ್ಮಾತ್ ನಿಮಗೆ ಕುಜ ದಶೆನೋ ಅಥವಾ ಸೂರ್ಯ ದಶೆನೋ ನಡೀತಾ ಇದ್ರೆ ಕೆಲವು ಕೆಟ್ಟ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ. ಯಾಕೆಂದ್ರೆ ಕುಜ ಈ ತಿಂಗಳಲ್ಲಿ ಸಿಂಹ ರಾಶಿಗೆ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾನೆ. ಅದು 2ನೇ ತಾರೀಕೆ ರಾಶಿ ಪರಿವರ್ತನೆ ಆಗೋದ್ರಿಂದ ನಿಮಗೆ ಸ್ವಲ್ಪ ಅಪಘಾತಗಳ ವಿಚಾರದಲ್ಲಿ ತಿಂಗಳು ಜಾಗ್ರತೆ. ಗಾಡಿ ನೀವು ಓಡಿಸ್ಬೋದು ಅಥವಾ ಬೇರೆ ಯಾವುದೋ ಗಾಡಿಲಿ ಹೋಗ್ತಿರ್ಬೋದು, ಅವ್ನು ಸಡನ್ ಆಗಿ ಅವನ ಡ್ರೈವರ್ ಹಣೆ ಬರ ಚೆನ್ನಾಗಿದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಹೋಗಿ ಅಪಘಾತಗಳು ಮಾಡ್ಬೋದು, ಗಾಯಗಳಾಗ್ಬೋದು, ರಕ್ತಸ್ರಾವ ಆಗ್ಬೋದು. ಪೈಲ್ಸ್ ರೋಗ ಇರೋರು ಬಹಳ ಎಚ್ಚರ. ರಕ್ತ ನಿಮ್ದು ವಿಷ ಆಗ್ಬೋದು, ಮೂತ್ರ ತೊಂದರೆಗಳಾಗ್ಬೋದು, ಉಸಿರಾಟದ ತೊಂದರೆಗಳಾಗುವಂಥದ್ದು, ಮೂಳೆ ಸಂಧಿ ನೋವುಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ. ಜಾಗ್ರತೆ, ಅಟೆನ್ಷನ್. ಹಾಗಾದ್ರೆ ಸೂರ್ಯ ಸಿಂಹ ರಾಶಿಯವರಿಗೆ ಏನ್ ನೆಗೆಟಿವ್ ಎಫೆಕ್ಟ್ ಅನ್ನ ಕೊಡ್ತಾನೆ ಅಂದ್ರೆ ಸ್ವಲ್ಪ ಹಠಮಾರಿತನ ಜಾಸ್ತಿ ಮಾಡ್ತೀರಿ, ಸಂಕಲ್ಪ ಶಕ್ತಿ ಸ್ವಲ್ಪ ಕಡಿಮೆ ಆಗುತ್ತೆ, ಛಲ ಸಾಧಿಸಬೇಕು ಅಂತ ಪ್ರಯತ್ನ ಮಾಡ್ತೀರಾ, ಅದು ಒಳ್ಳೇದೇ, ಛಲ ಸಾಧಿಸ್ರಿ. ಅಹಂ ಅನ್ನೋದು ಹೆಚ್ಚಾಗುತ್ತೆ, ನಾನೇ, ನನ್ನಿಂದನೇ ಅನ್ನುವಂಥದ್ದು ಅದು ಅಷ್ಟೊಂದು ಒಳ್ಳೇದಲ್ಲ. ಅಂದ್ರೆ ಸಡನ್ ಆಗಿ ಆಕಸ್ಮಿಕ ಅಪಘಾತಗಳು ಕುಜ ಆಗಿರ್ಬೋದು, ಸೂರ್ಯ ಅದು ತಂದುಕೊಡ್ಬೋದು. ಈ ತಿಂಗಳಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಿ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಏಪ್ರಿಲ್ 2026 ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ. ವಿಡಿಯೋನ ಶೇರ್ ಮಾಡಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರ ಅಲ್ಲೆಲ್ಲ ಶೇರ್ ಮಾಡಿ. ಕೆಳಗಡೆ ಹೈಪ್ ಅಂತ ಬರುತ್ತೆ, ನೀವು ಹೈಪ್ ಅನ್ನು ಒತ್ತಿದ್ರೆ ವಿಡಿಯೋ ತುಂಬ ಜನಕ್ಕೆ ಹೋಗ್ತಾ ಇರುತ್ತೆ. ಅದನ್ನೆಲ್ಲ ಮಾಡಿ ಎಲ್ಲರಿಗೂ ಕೂಡ ಜ್ಯೋತಿಷ ವಿಚಾರ ಗೊತ್ತಾಗ್ಲಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ, ಪ್ರಿಯ ವೀಕ್ಷಕರೇ, ಹಾಗಾದ್ರೆ ಪರಿಹಾರ ಏನು ಹೇಳಿಲ್ವಲ್ಲ ಗುರುಜಿ ಸಿಂಹ ರಾಶಿಯವರಿಗೆ ಅಂತಂದಾಗ, ಸಿಂಹ ರಾಶಿ ಜಾತಕರು ಶ್ರೀ ಸುಬ್ರಹ್ಮಣ್ಯೇಶ್ವರನಿಗೆ ಹಾಲಿನಿಂದ ಅಭಿಷೇಕವನ್ನು ಮಾಡಿ, ಇಲ್ಲ ಅಂದರೆ ಗಂಗಾಜಲದಿಂದನಾದರೂ ಅಭಿಷೇಕ ಮಾಡಿ, ಇಲ್ಲ ಶಿವಲಿಂಗಕ್ಕೆ ಗಂಗಾಜಲದಿಂದ ಅಭಿಷೇಕ ಮಾಡಿ,
ಓಂ ಕಾಲ ಕಾಲಾಯ ನಮಃ ಅಂತಹ ಮಂತ್ರ ಜಪ ಮಾಡಿ ಕಾಲರ ಕಾಲ ಶಿವನನ್ನು ನೆನಪು ಮಾಡ್ತಾ ಕಾಲಭೈರವನನ್ನ ಪೂಜೆ ಮಾಡೋದ್ರಿಂದ, ವಿಭೂತಿಯಿಂದ ಪೂಜೆ ಮಾಡೋದ್ರಿಂದ, ಬಿಲ್ವಪತ್ರೆಯಿಂದ ಪೂಜೆ ಮಾಡೋದ್ರಿಂದ ನೆಗೆಟಿವ್ ಎಫೆಕ್ಟು ನಿಮಗೆ ಕಡಿಮೆ ಆಗುತ್ತೆ. ದಾನ ಏನಾದರೂ ನೀವು ಮಾಡಬೇಕು ಸಿಂಹ ರಾಶಿಯವರು, ನಿಮ್ಗೆ ಇನ್ನೂ ಒಳ್ಳೇದಾಗಬೇಕು ಅಂದಾಗ ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ತುಂಬ ಕಡು ಬಡವರಿಗೆ ಗೋಧಿ ದಾನ ಮಾಡಿದ್ರೆ ನಿಮಗೆ ಇನ್ನೂ ಉತ್ತಮವಾದಂತಹ ಫಲ ಪ್ರಾಪ್ತಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ, ಸುಖ ಶಾಂತಿ ಸಮೃದ್ಧಿ ಪ್ರಾಪ್ತಿಯಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.